ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜಯಸ್ ಕಿಚನ್. ಇವತ್ತು ನಾನು ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ. ಬನಾನಾ ಚಿಯಾ ಪುಡ್ಡಿಂಗ್ ರೆಸಿಪಿ. ಚಿಯಾ ಪುಡ್ಡಿಂಗ್ ತುಂಬ ಹೆಲ್ದಿ. 1 ಕಪ್ಪಷ್ಟು ತೊಗೊಂಡ್ರೆ ಸಾಕು, ಹೊಟ್ಟೆ ತುಂಬ್ದಂಗಿರುತ್ತೆ ಮತ್ತು ಲೆಸ್ ಕ್ಯಾಲೋರಿ. ಈ ಚಿಯಾ ಪುಡ್ಡಿಂಗಲ್ಲಿ ಬಾಡಿಗೆ ಬೇಕಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್, ಫೈಬರ್, ಪ್ರೋಟೀನ್ ಎಲ್ಲನೂ ಸಿಗುತ್ತೆ. ಈಗ ಹೆಲ್ದಿಯಾಗಿರೋಂಥ ಈ ಚಿಯಾ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು 3 ಕಪ್ಪಷ್ಟು ಚಿಯಾ ಪುಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ 2 ಬಾಳೆಹಣ್ಣು ತೊಗೋತಾ ಇದ್ದೀನಿ. ನೀವು ಬೇಕಾದ್ರೆ 3 ಬಾಳೆಹಣ್ಣನ್ನು ಹಾಕಿ 3 ಬಾಳೆಹಣ್ಣು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಒಂದು ಫೋರ್ಕಿಂದ. ಆದಷ್ಟು ಸಣ್ಣ ಬಾಳೆಹಣ್ಣು ತೊಗೊಂಡ್ರೆ ಟೇಸ್ಟೂ ಚೆನ್ನಾಗಿ ಬರುತ್ತೆ. ದೊಡ್ಡ ಬಾಳೆಹಣ್ಣಿಗಿಂತ ಸಣ್ಣ ಬಾಳೆಹಣ್ಣೆ ಒಳ್ಳೆಯದು. ಈಗ ನೋಡಿ, ಇದೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಅಂತೇನಿಲ್ಲ, ಸ್ವಲ್ಪ ಈ ರೀತಿ ರಫ್ ಆಗಿ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಮಲ್ಟಿಗ್ರೈನ್ ಓಟ್ಸನ್ನು ಸಪ್ರೇಟ್ ಮಾಡಿ ಬರೀ ಓಟ್ಸ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ಇಷ್ಟ ಆಯ್ತಂದರೆ ಮಲ್ಟಿಗ್ರೈನ್ ಓಟ್ಸೇ 1 ಕಪ್ ಹಾಕೋಬೋದು, ಅಥವಾ ಇನ್ನೂ ಫೈಬರ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ರೋಲ್ಡ್ ಓಟ್ಸನ್ನು ಹಾಕ್ಕೋಬೋದು. 1/3 ಕಪ್ಪಷ್ಟು ನಾನು ಖರ್ಜೂರ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಬೆಲ್ಲ ಹಾಕಿ ಮಾಡಿರೋವಂಥದ್ದು, ಹನಿ ಹಾಕಿ ಮಾಡಿರೋವಂಥ ಖರ್ಜೂರ ಬೇಡ, ತುಂಬ ಸ್ವೀಟ್ ಇರೋದು ಬೇಡ. ನಾರ್ಮಲಾಗಿ ಅಂದರೆ ಒರಿಜಿನಲ್ ಡೇಟ್ಸ್ನ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನು ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನು ಸನ್ಫ್ಲವರ್ ಸೀಡ್ಸ್, 1 ಟೇಬಲ್ ಸ್ಪೂನು ಫ್ಲೆಕ್ಸ್ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಮತ್ತು 1 ಟೇಬಲ್ ಸ್ಪೂನು ಪಂಪ್ಕಿನ್ ಸೀಡ್ಸು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಜಾಗದಲ್ಲಿ ಬೇಕಾದ್ರೆ ನೀವು ಚಕ್ಕೆ ಪೌಡ್ರನ್ನ ಮಾಡಿ ಅರ್ಧ ಸ್ಪೂನಷ್ಟು ಹಾಕ್ಕೋಬೋದು, ಮತ್ತು 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ, ಮತ್ತು ಅರ್ಧ ಲೀಟ್ರಷ್ಟು ಗಟ್ಟಿಯಾಗಿ ತೆಗೆದಿರೋಂಥ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಳ್ತಿದ್ದೀನಿ. ಒಂದು ವೇಳೆ ನಿಮಗೆ ಕಾಯಿ ಹಾಲು ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಬೇರೆ ನಟ್ಸ್, ಆಲ್ಮಂಡ್ ಮಿಲ್ಕ್, ಓಟ್ಸ್ ಮಿಲ್ಕ್, ಅಥವಾ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಕಾಯಿಸಿರೋವಂಥ ಹಾಲು, ನಾರ್ಮಲಾಗಿ ಕಾಯಿಸಿರೋವಂಥ ಹಾಲನ್ನೇ ಹಾಕ್ಕೋಬೋದು. ಆವಾಗ ನೀವು ಉಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ. ಆದಷ್ಟು ನಟ್ಸ್ ಮಿಲ್ಕೆ ಹೆಲ್ದಿ. ಡೈರಿ ಮಿಲ್ಕ್ಗಿಂತ ನನಗೆ ಕೋಕೋನಟ್ ಮಿಲ್ಕ್ ಇಷ್ಟ ಆಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಜಾರು ತುಂಬ ಕಡಿಮೆ ಕ್ವಾಂಟಿಟಿ ಇಡ್ಸೋದ್ರಿಂದ ನಾನಿಲ್ಲಿ ಮತ್ತೆ ಎಕ್ಸ್ಟ್ರಾ 2 ಗ್ಲಾಸ್ ಕೂಡ ಫಿಲ್ ಮಾಡ್ಕೊಳ್ತೀನಿ. ನಾವು ಡೈಲಿ ಬೇಕಾದ್ರೂ ತಿನ್ಬೋದು. ಇದರಿಂದ ನಮಗೆ ಅಸಿಡಿಟಿ ಆಗುತ್ತೆ ಅನ್ನೋದಾಗಲಿ ಅಥವಾ ಜೀರ್ಣ ಆಗಲ್ಲ ಅನ್ನೋದಾಗಲಿ ಏನೂ ಇರೋದಿಲ್ಲ. ತುಂಬ ಲೆಸ್ ಕ್ಯಾಲೋರಿ ಇರೋವಂಥದ್ದು. ಈಗ ನೋಡಿ, ಇದು ನಾನು ಎಲ್ಲನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಿಲ್ ಮಾಡ್ಕೊಳ್ಳುವಾಗ 3/4 ಭಾಗದಷ್ಟು ಮಾಡ್ಕೋಬೇಕಷ್ಟೇ, ಇನ್ನು 1/4 ಭಾಗದಷ್ಟು ಹಾಗೆ ಬಿಡಬೇಕು. ಎಲ್ಲ ಈ ರೀತಿ ಫಿಲ್ ಮಾಡ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಜಾರನ್ನ 8 ಅವರ್ಸು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ಬಿಡಬೇಕು. ನಾವು ಹಾಕಿರೋ ಚಿಯಾ ಸೀಡ್ಸ್ ಎಲ್ಲನೂ ಚೆನ್ನಾಗಿ ನೆಂದು ಉಬ್ಕೊಳ್ಳುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅವಾಗ ಇನ್ನು 3-4 ದಿವಸ ಫ್ರಿಡ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು, ಟೇಸ್ಟಿಯಾಗೇ ಇರುತ್ತೆ. ಈಗ ನಾನಿಲ್ಲಿ ಒಂದು 8 ಅವರ್ಸ್ ಆದಮೇಲೆ ಫ್ರಿಡ್ಜಿಂದ ಆಚೆ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಫ್ರಿಡ್ಜಿಂದ ಆಚೆ ತೆಕ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಗಿರೋವಂಥ ಕರ್ಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಹುಳಿ ಇಲ್ಲದೆ ಇರೋವಂಥ ಮೊಸರನ್ನೇ ತೊಗೊಳ್ಬೇಕು, ಸ್ವೀಟ್ ಆಗಿರೋವಂಥದ್ದು, ಅಥವಾ ಗ್ರೀಕ್ ಯೋಗರ್ಟ್ ಇದ್ದರೆ ಯಾವುದೇ ಯೋಗರ್ಟನ್ನು ಹಾಕ್ಕೊಳ್ಬೋದು. ಹಾಕ್ಕೊಂಡು ಈ ರೀತಿ ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಸ್ವಲ್ಪ ವಾಲ್ನಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಬೇರೆ ಡ್ರೈ ನಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು. ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ಸ್ವಲ್ಪ ಬನಾನಾ ಸ್ಲೈಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದ್ರ ಮೇಲೆ ಇವಾಗ 1 ಸ್ಪೂನ್ ಹನಿ ಆಗಲಿ ಅಥವಾ ಮೇಪಲ್ ಸಿರಪ್ ಆಗಲಿ ಹಾಕ್ಕೊಂಡ್ರೆ ಯಾವುದಾದ್ರೂ ಒಂದು ಇಷ್ಟೇ. ಇದನ್ನು ಎಂಜಾಯ್ ಮಾಡೋದೆ. ಆಫೀಸ್ಗೆ ಹೋಗೋರಂತೂ ಬ್ಯಾಗಲ್ಲಿ ಇಟ್ಕೊಂಡೋದ್ರೆ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು. ಇದನ್ನು ಒಂದು ಸರಿ ಮಾಡ್ಕೊಂಡು ತಿನ್ನೋಡಿ, ಮತ್ತೆ ನೀವು ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಚಿಯಾ ಸೀಡ್ಸ್ ಪುಡ್ಡಿಂಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.